ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನೇಮಕದವರು 520 ಒಂದು ಅಪ್ರೆಂಟಿಸ್‌ಶಿಪ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ನೋಟಿಫಿಕೇಶನ್ 6/2/2026 ಬಿಡುಗಡೆಗೊಳಿಸಿದ್ದಾರೆ. ಸ್ನೇಹಿತರೆ, ಒಟ್ಟು 520 ಅಪ್ರೆಂಟಿಸ್‌ಶಿಪ್ ಹುದ್ದೆಗಳಿಗಾಗಿ ಇಲ್ಲಿ ನೇಮಕಾತಿಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ಈ ನೋಟಿಫಿಕೇಶನ್ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಒಂದು ಅಪ್ರೆಂಟಿಸ್‌ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅರ್ಜಿಯ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಹಾಗೂ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಎಂಬ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಇದೇ ರೀತಿಯಾದಂಥ ಜಾಬ್ ನೋಟಿಫಿಕೇಶನ್ಗಳ ಬಗ್ಗೆ, ಸರ್ಕಾರಿ ಹುದ್ದೆಗಳ ನೇಮಕಾತಿಗಳ ಬಗ್ಗೆ ಹಾಗೂ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ನಿಮಗೆ ಸ್ಟಡಿ ಮಟೀರಿಯಲನ್ನು ಕೂಡ ನಮ್ಮ ಒಂದು ಚಾನಲ್ನಲ್ಲಿ ನೀಡ್ತಾ ಇರ್ತೀವಿ. ಕರೆಂಟ್ ಅಫೇರ್ಸ್ ರಿಲೇಟೆಡು, ಆಮೇಲೆ ಹಿಸ್ಟ್ರಿ, ಸೈನ್ಸು, ಈ ರೀತಿ ನಿಮಗೆ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಪ್ರತಿಯೊಂದು ಸ್ಟಡಿ ಮಟೀರಿಯಲನ್ನು ನಮ್ಮ ಚಾನಲ್ನಲ್ಲಿ ನೀಡ್ತಾ ಇರ್ತೀವಿ. ಸೊ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ವಿಡಿಯೋಗಳ ಒಂದು ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್ನಲ್ಲಿ ಒಟ್ಟು 520 ಅಪ್ರೆಂಟಿಸ್‌ಶಿಪ್ ಹುದ್ದೆಗಳ ನೇಮಕಾತಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ನೋಟಿಫಿಕೇಶನ್ನ 6/2/2026 ಬಿಡುಗಡೆಗೊಳಿಸಿದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಕಡ್ಡಾಯವಾಗಿ ಕರ್ನಾಟಕದ ವಿದ್ಯಾರ್ಥಿಗಳು, ಇಲ್ಲಿ ಕರ್ನಾಟಕದಲ್ಲಿ ಯಾರೆಲ್ಲ ಗ್ರ್ಯಾಜುಯೇಷನ್ ಅಥವಾ ಡಿಪ್ಲೊಮಾವನ್ನು ಮುಗಿಸಿರ್ತೀರ ಅಂಥ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಅಪ್ರೆಂಟಿಸ್‌ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ BE BTech ಅನ್ನು ಮುಗಿಸಿರೋಂಥ ವಿದ್ಯಾರ್ಥಿಗಳಿಗೆ 130 ಅಪ್ರೆಂಟಿಸ್‌ಶಿಪ್ ಹುದ್ದೆಗಳು ಖಾಲಿ ಇದ್ದಾವೆ. ನಿಮಗೆ ಪ್ರತಿ ತಿಂಗಳು ₹9,008 ಮಂತ್ಲಿ ಸ್ಟೈಪಂಡನ್ನು ನೀಡಲಾಗುತ್ತೆ. ಇಲ್ಲಿ ಟ್ರೈನಿಂಗ್ ಡ್ಯೂರೇಷನ್ ಬಂದುಬಿಟ್ಟು 1 ಇಯರ್ ಇರುತ್ತೆ. ನೆಕ್ಸ್ಟು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗವನ್ನು ಹೊರತುಪಡಿಸಿ ಇನ್ನುಳಿದ BA, BSc, BCom, BBA, BCA, BBM, BE, BTech ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗವನ್ನು ಹೊರತುಪಡಿಸಿ ಈ ವಿಭಾಗಗಳಲ್ಲಿ ಯಾರೆಲ್ಲ ನೀವು ಪದವಿಯನ್ನು ಪಡೆದಿರ್ತೀರ ಅಂಥ ವಿದ್ಯಾರ್ಥಿಗಳಿಗೆ 315 ಅಪ್ರೆಂಟಿಸ್‌ಶಿಪ್ ಹುದ್ದೆಗಳು ಖಾಲಿ ಇದ್ದಾವೆ. ಅವರಿಗೂ ಕೂಡ ₹9,008 ಮಂತ್ಲಿ ಸ್ಟೈಪಂಡನ್ನು ನೀಡಲಾಗುತ್ತೆ. ಇಲ್ಲಿ ಕೂಡ ಟ್ರೈನಿಂಗ್ ಡ್ಯೂರೇಷನ್ ಬಂದುಬಿಟ್ಟು 1 ಇಯರು. ನೆಕ್ಸ್ಟು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ, ಎನಿ ಬ್ರ್ಯಾಂಚಿನ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ, ಎಲ್ಲ ಬ್ರ್ಯಾಂಚ್ನ ಡಿಪ್ಲೊಮಾ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 75 ಅಪ್ರೆಂಟಿಸ್‌ಶಿಪ್ ಹುದ್ದೆಗಳು ಖಾಲಿ ಇದ್ದಾವೆ. ಅವರಿಗೆ ಮಂತ್ಲಿ ₹8,000 ಸ್ಟೈಪಂಡನ್ನು ನೀಡಲಾಗುತ್ತೆ. ಇವರ ಒಂದು ಟ್ರೈನಿಂಗ್ ಪೀರಿಯಡ್ ಕೂಡ 1 ಇಯರ್ ಇರುತ್ತೆ. ಒಟ್ಟು 520 ಅಪ್ರೆಂಟಿಸ್‌ಶಿಪ್ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೇಕಂದ್ರೆ ಕಡ್ಡಾಯವಾಗಿ ಡಿಗ್ರಿ ಅಥವಾ ಡಿಪ್ಲೊಮೋವನ್ನು ಹೊಂದಿರಬೇಕು. ಕರ್ನಾಟಕ ಅಥವಾ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯೂನಿವರ್ಸಿಟಿಯಿಂದ ನೀವು ಡಿಗ್ರಿಯನ್ನು ಪಡೆದುಕೊಂಡಿರಬೇಕು. ಜೊತೆಗೆ ಡಿಪ್ಲೊಮಾ ವಿದ್ಯಾರ್ಥಿಗಳು 3 ವರ್ಷದ ಡಿಪ್ಲೊಮೋವನ್ನು ಪಾಲಿಟೆಕ್ನಿಕ್ ಕಾಲೇಜ್ನಿಂದ ನೀವು 3 ವರ್ಷದ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಪಾಲಿಟೆಕ್ನಿಕ್ ಕಾಲೇಜ್ನಿಂದ 3 ವರ್ಷದ ಡಿಪ್ಲೊಮೋವನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ನೇಹಿತರೆ, ಈ ಒಂದು ಅಪ್ರೆಂಟಿಸ್‌ಶಿಪ್ ಹುದ್ದೆಗಳ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡೋದಾದರೆ, ಯಾವೆಲ್ಲ ವಿದ್ಯಾರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತೀರಾ ಅವರು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಡಿಗ್ರಿ ಅಥವಾ ಡಿಪ್ಲೊಮಾದ ಸರ್ಟಿಫಿಕೇಟನ್ನು ಹೊಂದಿರಬೇಕು. ನೀವು ಅರ್ಜಿ ಸಲ್ಲಿಸೋ ದಿನಾಂಕನ ಮುಂಚೆನೇ ನಿಮ್ಮ ಒಂದು ಸರ್ಟಿಫಿಕೇಟನ್ನು ನೀವು ಪಡೆದುಕೊಂಡಿರಬೇಕು. ನೀವೇನಾದರೂ ಅಂಡರ್ ಗ್ರ್ಯಾಜುಯೇಟ್, ಈಗ ಇನ್ನೂ ಗ್ರ್ಯಾಜುಯೇಷನನ್ನು ಪಡೆದುಕೊಳ್ತಾ ಇದ್ರಿ, ನಿಮ್ಮ ರಿಸಲ್ಟ್ ಇನ್ನೂ ಬಂದಿರಲಿಲ್ಲ, ನೀವು ಡಿಪ್ಲೊಮಾ ಓದ್ತಾ ಇದ್ರಿ, ನಿಮ್ಮ ರಿಸಲ್ಟ್ ಇನ್ನೂ ಬಂದಿಲ್ಲ ಅಂದರೆ ನೀವು ಈ ಒಂದು ಅಪ್ರೆಂಟಿಸ್‌ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕಾಗೋದಿಲ್ಲ. ಯಾರೆಲ್ಲ ಕಂಪ್ಲೀಟ್ ಮಾಡಿರ್ತೀರ, ನೀವು ಅಪ್ಲಿಕೇಶನ್ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಪಾಸ್ಔಟ್ ಆಗಿರ್ತೀರ ಅಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಅಪ್ರೆಂಟಿಸ್‌ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಆ್ಯಂಡ್ ಆಬ್ಟೈನ್ಡ್ ಎ ಡಿಗ್ರಿ ಆರ್ ಸಬ್ ಡಿಪ್ಲೊಮಾ ಆನ್ ಆರ್ ಆಫ್ಟರ್ January 2021 ಅಂತ ತಿಳಿಸಿದ್ದಾರೆ. 2021 ಜನವರಿಗಿಂತ ಮುಂಚಿತವಾಗಿಯೇ ನೀವು ಮಿನಿಮಮ್ ಮಾರ್ಕ್ಸ್ ಮುಖಾಂತರ, ಪಾಸಿಂಗ್ ಮಾರ್ಕ್ಸ್ ಮುಖಾಂತರ ನೀವು ಡಿಗ್ರಿ ಅಥವಾ ಡಿಪ್ಲೊಮಾನ ಪಡೆದುಕೊಂಡಿರಬೇಕು. ಆಮೇಲೆ ಯಾರೆಲ್ಲ ಈ ಒಂದು ಅಪ್ರೆಂಟಿಸ್‌ಶಿಪ್ ಆ್ಯಕ್ಟ್ 1961 ಪ್ರಕಾರ ಈ ಹಿಂದೆ 1 ಇಯರ್ನ ಅಪ್ರೆಂಟಿಸ್‌ಶಿಪ್ಪನ್ನು ಮುಗಿಸಿರ್ತೀರ ಅಂಥ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ. ಯಾರೆಲ್ಲ ಅಪ್ರೆಂಟಿಸ್‌ಶಿಪ್ಪನ್ನು ಪಡೆದಿರೋದಿಲ್ಲ ಅಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಜೊತೆಗೆ ಏಜ್ ಲಿಮಿಟ್ ಬಂದುಬಿಟ್ಟು 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳಿಗೂ ರಿಸರ್ವೇಷನನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ತೀರ, ರಿಸರ್ವೇಷನ್ಗೆ ಯಾರ್ಯಾರು ಒಳಪಡ್ತೀರಾ ಅಂಥ ವಿದ್ಯಾರ್ಥಿಗಳು, SC ST OBC ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನಿಮ್ಮ ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಕಾಸ್ಟ್ ಸರ್ಟಿಫಿಕೇಟ್ಗಳನ್ನು ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ತೆಗೆದುಕೊಂಡು ಹೋಗಬೇಕು. ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಕಾಸ್ಟ್ ಸರ್ಟಿಫಿಕೇಟನ್ನು ಒರಿಜಿನಲ್ಲು ನೀವು
ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು. ಅದಾದಮೇಲೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಕಡ್ಡಾಯವಾಗಿ ಹೊಂದಿರಬೇಕು. ನೀವು ಯಾವುದೇ ಒಂದು ಡಿಸಬಿಲಿಟಿ ಇಲ್ಲಿ ಯಾವುದೇ ಒಂದು ಕ್ಯಾಂಡಿಡೇಟ್ ಶುಡ್ ಬಿ ಫ್ರೀ ಫ್ರಮ್ ಎವಿಡೆನ್ಸ್ ಆಫ್ ಎನಿ ಕಾಂಟೇಜಿಯಸ್ ಆರ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಇಲ್ಲಿ ತಿಳಿಸಿದ್ದಾರೆ. ಹಿ ಶುಡ್ ನಾಟ್ ಬಿ ಸಫರಿಂಗ್ ಫ್ರಮ್ ಎನಿ ಡಿಸೀಸ್. ನೀವು ಯಾವುದೇ ಒಂದು ಅನಾರೋಗ್ಯಕ್ಕೆ ಒಳಗಾಗಿರಬಾರ್ದು. ಅದಕ್ಕಾಗಿ ನಿಮ್ಮ ಒಂದು ಮೆಡಿಕಲ್ ಸರ್ಟಿಫಿಕೇಟನ್ನು ಇಲ್ಲಿ ಕಡ್ಡಾಯವಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಒಂದು ಡ್ಯೂರೇಷನ್ ಆಫ್ ಟ್ರೈನಿಂಗ್ ಬಂದ್ಬಿಟ್ಟು 1 year ಇರುತ್ತೆ. ಈ ಒಂದು ಅಪ್ರೆಂಟಿಸ್ಶಿಪ್ನ ಡ್ಯೂರೇಷನ್ನು 1 year ಇರುತ್ತೆ. ಅದಾದಮೇಲೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಿದ ನಂತರ ಯಾವೆಲ್ಲ ವಿದ್ಯಾರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ನಿಮಗೆ ಇಮೇಲ್ ಮುಖಾಂತರ ತಿಳಿಸಲಾಗುತ್ತೆ. ಅಂಥ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇವರು ತಿಳಿಸಿದಂಥ ದಿನಾಂಕದಂದು ತಿಳಿಸಿದ ವಿಳಾಸಕ್ಕೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಬೇಕಾಗತ್ತೆ. ಇಲ್ಲಿ ವಿಳಾಸವನ್ನು ನೀಡಿದ್ದಾರೆ. ದ ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬೆಸ್ಕಾಮ್, ಅಪೋಸಿಟ್ ಟು ಟ್ರೀ ಪಾರ್ಕ್, ಬಿಹೈಂಡ್ BGS ವರ್ಲ್ಡ್ ಸ್ಕೂಲ್, BM ರೋಡ್, ರಾಮನಗರ, ಬೆಂಗಳೂರು ಸೌತ್ ಡಿಸ್ಟಿಕ್ 562159. ಇಲ್ಲಿ ಪಿನ್ ಕೋಡ್ ಕೂಡ ತಿಳಿಸಿದ್ದಾರೆ. ಈ ಒಂದು ವಿಳಾಸಕ್ಕೆ ನೀವು ಈ ಒಂದು ಹುದ್ದೆಗಳಿಗೆ ಆಯ್ಕೆ ಆದಲ್ಲಿ ಈ ಒಂದು ವಿಳಾಸಕ್ಕೆ ಇವರು ತಿಳಿಸಿದಂಥ ಒಂದು ದಿನಾಂಕದಂದು ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಬೇಕು. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದಂತ ನೋಡೋದಾದರೆ, ನೀವು ಈ ಹಿಂದೆ ಏನಾದರೂ ರಿಜಿಸ್ಟರ್ ಆಗಿದ್ದರೆ www.mhrd.nats.gov.in ವೆಬ್ಸೈಟಲ್ಲಿ ರಿಜಿಸ್ಟರ್ಡ್ ಆಗಿದ್ದರೆ ನೀವು ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ರಿಜಿಸ್ಟರ್ಡ್ ಇಮೇಲ್ ಐಡಿಗೆ ಆ್ಯಕ್ಟಿವೇಷನ್ ಲಿಂಕ್ ಬರುತ್ತೆ ಮತ್ತು ಪಾಸ್ವರ್ಡನ್ನು ಕೂಡ ಅಲ್ಲಿ ನೀವು ರೀಸೆಟ್ ಮಾಡ್ಬೋದು. ಪಾಸ್ವರ್ಡನ್ನು ರೀಸೆಟ್ ಮಾಡಿ ಮತ್ತು ನೀವು ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು ರಿಜಿಸ್ಟರ್ಡ್ ಇಮೇಲ್ ಐ ಡಿ ಮತ್ತು ಹೊಸ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ. ಅದಾದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವು ಅಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಡೀಟೇಲ್ಗಳನ್ನು ಫಿಲಪ್ ಮಾಡಿ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿ. ಅದಾದಮೇಲೆ ನಿಮಗೆ ಒಂದು 12 ಸಂಖ್ಯೆಗಳ ಎನ್ರೋಲ್ಮೆಂಟ್ ನಂಬರ್ ಸಿಗುತ್ತೆ. ಇದು ಅಪ್ಲಿಕೇಶನ್ನು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನೀವು ಮತ್ತೆ ಸ್ಟೂಡೆಂಟ್ ಲಾಗಿನಲ್ಲಿ ಹೋಗ್ಬಿಟ್ಟು ಅಪ್ಲೈ ಅಗೇನೆಸ್ಟ್ ಅಡ್ವರ್ಟೈಸ್ಡ್ ವೇಕೆನ್ಸಿ ಅಂತ ಬರುತ್ತೆ. ಇಲ್ಲಿ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಆ ಒಂದು ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಲ್ಲಿ ನಿಮ್ಮ ಒಂದು ಈಗ ಈ ಒಂದು ನೋಟಿಫಿಕೇಷನ್ ಇದೆ ಯಾವುದು ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್, ಈ ಒಂದು ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ನೀವು ಯಾರೆಲ್ಲ ಆಲ್ರೆಡಿ ರಿಜಿಸ್ಟರ್ಡ್ ಆಗಿರ್ತಾರೆ ಅವರಿಗೆ. ಇನ್ನು ಯಾರು ಈ ಒಂದು ಇದು https://nats.education.gov.in ವೆಬ್ಸೈಟಲ್ಲಿ ರಿಜಿಸ್ಟರ್ಡ್ ಆಗಿಲ್ಲ, ಹೊಸದಾಗಿ ಯಾರೆಲ್ಲ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾ ಇರ್ತಾರೆ ಅವರು ಇಲ್ಲಿ ಸ್ಟೂಡೆಂಟ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಸ್ಟೆಪ್ 1 ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಲಾಗಿನ್ ಆದಮೇಲೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಇರುತ್ತೆ ಅದೆಲ್ಲ ಫಿಲಪ್ ಮಾಡಿಬಿಟ್ಟು ನಿಮಗೆ ಒಂದು 12 ಡಿಜಿಟ್ನ ಒಂದು ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಮತ್ತೆ ನೀವು ಲಾಗಿನ್ ಆಗಿಬಿಟ್ಟು ಅಪ್ಲೈ ಅಗೇನೆಸ್ಟ್ ಅಡ್ವರ್ಟೈಸ್ಡ್ ವೇಕೆನ್ಸಿಯಲ್ಲಿ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡನ್ನು ಸೆಲೆಕ್ಟ್ ಮಾಡಿ ಈ ಒಂದು ಹುದ್ದೆಗಳಿಗೆ ಕೇಳಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನೀಡಿ ನೀವು ಈ ಜಾಬ್ಗೆ ಅಪ್ಲೈ ಮಾಡಿ. ಅಪ್ಲೈ ಆದಮೇಲೆ ಈ ಒಂದು ಹುದ್ದೆಗಳ ಒಂದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 12/2/2026, ಲಾಸ್ಟ್ ಡೇಟ್ ಬಂದುಬಿಟ್ಟು 2/3/2026 ಅಂದಿರುತ್ತೆ. ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ಯಾವೆಲ್ಲ ವಿದ್ಯಾರ್ಥಿಗಳು ಈ ಹುದ್ದೆಗಳಿಗೆ ಆಯ್ಕೆಯಾಗಿದ್ದಾರೆ ಎಂಬರ್ತಕ್ಕಂಥ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಲಿಸ್ಟನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಲಿಸ್ಟನ್ನು 10/3/2026 ಬಿಡುಗಡೆಗೊಳಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ ಫಾರ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಎಟ್ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್, HRD ಸೆಂಟರ್, ಅಪೋಸಿಟ್ ಟು ಟ್ರೀ ಪಾರ್ಕ್, ಬಿಹೈಂಡ್ BGS ವರ್ಲ್ಡ್ ಸ್ಕೂಲ್, BM ರೋಡ್, ರಾಮನಗರ 562159 ವಿಳಾಸಕ್ಕೆ ಎನಿ ವರ್ಕಿಂಗ್ ಡೇ ಬಿಟ್ವೀನ್ 23/3/2026 to 25/3/2026. ಟೈಮಿಂಗ್ಸ್ 11 AM to 4 PM. ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಶಾರ್ಟ್ ಲಿಸ್ಟ್ ಆಗಿರ್ತಾರೆ ನಿಮ್ಮ ಒಂದು ಇಮೇಲ್ ಐಡಿಗೆ ನಿಮಗೆ ಮಾಹಿತಿ ಬರುತ್ತೆ ನೀವು ಈ ಹುದ್ದೆಗಳಿಗೆ ಆಯ್ಕೆಯಾಗಿದ್ದೀರ ಅಂತ ಹೇಳಿ. ನೀವು ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಇಲ್ಲಿ ತಿಳಿಸಿರ್ತಕ್ಕಂಥ ವಿಳಾಸಕ್ಕೆ ನೀವು 23/3/2026ರಿಂದ 25/3/2026 ಒಳಗೆ 11 ಗಂಟೆಯಿಂದ 4 ಗಂಟೆ ಒಳಗೆ ಯಾವೆಲ್ಲ ವರ್ಕಿಂಗ್ ಡೇಸ್ ಇರುತ್ತೆ ಅಂದರೆ
ಹಾಲಿಡೇಸ್ ಇದ್ದಾಗ ಬಿಟ್ಟು ವರ್ಕಿಂಗ್ ಡೇಸ್ ದಿನ ಸಂಡೇ, ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ, ಸೆಕೆಂಡ್ ಸ್ಯಾಟರ್ಡೆ ಇರ್ಬೋದು, ಯಾವುದಾದ್ರೂ ಗೋರ್ಮೆಂಟ್ ಹಾಲಿಡೇ ಇದ್ದರೆ ಆ ದಿನಗಳನ್ನು ಹೊರತುಪಡಿಸಿ ವರ್ಕಿಂಗ್ ಡೇಯಲ್ಲಿ ನೀವು 11 ಗಂಟೆಯಿಂದ 4 ಗಂಟೆ ಒಳಗೆ ಈ ತಿಳಿಸಿರೋ ವಿಳಾಸಕ್ಕೆ ನಿಮ್ಮ ಎಲ್ಲ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೊಂದಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಬೇಕು. ಒಂದು ವೇಳೆ ನೀವು ಇವರು ತಿಳಿಸಿದಂಥ ದಿನಾಂಕದಂದು ನೀವೇನಾದರೂ ಹಾಜರಾಗದೇ ಇದ್ದರೆ, ನೀವು ಇಮೇಲನ್ನು ಚೆಕ್ ಮಾಡದೆ ಡಿಲೇ ಮಾಡಿದ್ರೆ, ನೀವು ಆಯ್ಕೆ ಆಗಿದ್ರಿ ಅಥವಾ ನೀವು ಇಮೇಲ್ ನೋಡೋದು ಲೇಟ್ ಮಾಡಿಬಿಟ್ಟು ಆಮೇಲೆ ಹೋದರೆ ನಿಮ್ಮನ್ನು ಅಲೋ ಮಾಡೋದಿಲ್ಲ. ಇವರು ತಿಳಿಸಿರ್ತಕ್ಕಂಥ ದಿನಾಂಕದಂದೇ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಪ್ರತಿಯೊಂದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಬೇಕು. ಇಲ್ಲಿ ತಿಳಿಸಿದರೆ ಈ ಒಂದು ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಮಾಹಿತಿಯನ್ನು ಬೆಸ್ಕಾಮ್ ವೆಬ್ಸೈಟಲ್ಲಿ ಅಥವಾ https://nats.education.gov.in ವೆಬ್ಸೈಟಲ್ಲಿ ನಿಮಗೆ ಈ ಒಂದು ನೇಮಕಾತಿಗೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿ ಲಭ್ಯ ಇರುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಕಾರ್ಪೊರೇಟ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಟ್ರೈನಿಂಗ್, ಇಲ್ಲಿ ಕೂಡ ನೀವು ವಿಸಿಟ್ ಮಾಡಿ, ಈ ಅಡ್ರೆಸ್ಸಿಗೆ ವಿಸಿಟ್ ಮಾಡಿ ಕೂಡ ನೀವು ನಿಮ್ಮ ಈ ಒಂದು ನೇಮಕಾತಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಪಡೆದುಕೊಳ್ಬೋದು. ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ಸನ್ನು ಇಲ್ಲಿ ನೀಡಿದ್ದಾರೆ. ಯಾರೆಲ್ಲ ಈ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತೀರ ದಯವಿಟ್ಟು ಈ ಜನರಲ್ ಇನ್ಸ್ಟ್ರಕ್ಷನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಇಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಜನರಲ್ ಇನ್ಸ್ಟ್ರಕ್ಷನ್ಸ ಕರೆಕ್ಟಾಗಿ ತಿಳ್ಕೊಂಬಿಟ್ಟು ನೀವು ಅರ್ಜಿಯನ್ನು ಹಾಕಿ. ಇಲ್ಲಿ ತಿಳಿಸಿದರೆ ದ ಕ್ಯಾಂಡಿಡೇಟ್ ಶುಡ್ ಬಿಲಾಂಗ್ ಟು ಕರ್ನಾಟಕ ಸ್ಟೇಟ್. ನೀವು ಕರ್ನಾಟಕ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಕರ್ನಾಟಕದಲ್ಲಿ ಯಾರು ಡಿಪ್ಲೊಮೊ ಮತ್ತು ಡಿಗ್ರಿಯನ್ನು ಹೊಂದಿರ್ತಾರೆ ಅಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ದವರಿದ್ದರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ನೀವು ಅರ್ಜಿ ಸಲ್ಲಿಸಿದ್ರೆ ನಿಮ್ಮದು ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟು ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ನಾಲೆಜ್ ಆಫ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇನ್ ಕನ್ನಡ ಲ್ಯಾಂಗ್ವೇಜ್. ನೀವು ಯಾರು ಅರ್ಜಿ ಸಲ್ಲಿಸ್ತೀರ ನಿಮಗೆ ಕಡ್ಡಾಯವಾಗಿ ಕನ್ನಡ ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಬರಬೇಕು. ಯಾರಿಗೆ ಕನ್ನಡ ಬರೋದಿಲ್ಲ ಅಂಥ ವಿದ್ಯಾರ್ಥಿಗಳ ಅಪ್ಲಿಕೇಶನ್ನು ಕೂಡ ರಿಜೆಕ್ಟ್ ಮಾಡಲಾಗುತ್ತೆ. ಕಡ್ಡಾಯವಾಗಿ ಕನ್ನಡ ರೈಟಿಂಗ್ ಆ್ಯಂಡ್ ರೀಡಿಂಗ್ ಎರಡೂ ಬರಬೇಕು. ಅಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರೆಲ್ಲ ಎಲಿಜಿಬಲ್ ಆಗ್ತೀರಾ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಅಂಥ ಸಮಯದಲ್ಲಿ ನಿಮ್ಮ ಒಂದು ಸ್ವಂತ ಖರ್ಚಿನಲ್ಲೇ ನೀವು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಬೇಕು. ಆ ಸಮಯದಲ್ಲಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ TADA ಯಾವುದನ್ನು ಕೊಡೋದಿಲ್ಲ ಅಂತಲೇ ತಿಳಿಸಿದ್ದಾರೆ. ಅದಾದಮೇಲೆ ಅಲ್ಲೇನಾದರೂ ನೀವು ಬೋರ್ಡಿಂಗ್ ಅಥವಾ ಲಾಡ್ಜಿಂಗ್ ಎಕ್ಸ್ಪೆನ್ಸಸ್ನು ಕೂಡ ನಿಮಗೆ ನೀಡೋದಿಲ್ಲ. ನಿಮ್ಮ ಸ್ವಂತ ಖರ್ಚಿನಲ್ಲೇ ನೀವು ಅಲ್ಲಿ ವಾಸ ಇದ್ದು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಬೇಕಾಗುತ್ತೆ. ಯಾವುದೇ ಒಂದು ಅಮೌಂಟನ್ನು ಇವರ ಕಡೆಯಿಂದ ನಿಮಗೆ ನೀಡೋದಿಲ್ಲ. ನಿಮ್ಮ ಸ್ವಂತ ಖರ್ಚಿನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಬೇಕು. ಅದಾದಮೇಲೆ ಇನ್ಕಂಪ್ಲೀಟ್ ಎರೋನಿಯಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಏನಾದರೂ ನೀವು ಅಪ್ಲಿಕೇಶನನ್ನು ಇನ್ಕಂಪ್ಲೀಟಾಗಿ ಮಾಡಿದ್ರೆ ನೀವು ಎಲಿಜಿಬಲ್ ಆಗೋದಿಲ್ಲ. ಮತ್ತು ಆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದ್ರು ಅದರಲ್ಲಿ ತಪ್ಪುಗಳೇನಿದ್ರು ಕೂಡ ನಿಮ್ಮನ್ನು ಎಲಿಜಿಬಲ್ ಮಾಡೋದಿಲ್ಲ. ಸೊ ನೀವು ಅಪ್ಲಿಕೇಶನ್ ಹಾಕೋ ಟೈಮನಲ್ಲೇ ಕರೆಕ್ಟಾಗಿ ಮತ್ತು ಯಾವುದೇ ರೀತಿ ತಪ್ಪುಗಳು ಆಗದೇ ಇರೋ ರೀತಿ ನೋಡಿಬಿಟ್ಟು ನೀವು ಅಪ್ಲಿಕೇಶನ್ನ ಹಾಕಿ. ಒಂದು ವೇಳೆ ಏನಾದರೂ ತಪ್ಪುಗಳಿದ್ದರೆ ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಲಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ನೀವು ಅಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಮತ್ತು ನೀವು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡ್ತಾ ಇರೋದು ಎರಡೂ ಟ್ಯಾಲಿ ಆಗಲಿಲ್ಲ, ಬೇರೆ ಬೇರೆ ಇದ್ದರೆ, ಏನಾದರೂ ತಪ್ಪು ಮಾಹಿತಿಯನ್ನು ನೀಡಿದರೆ ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಲಾಗುತ್ತೆ. ಸೊ ಇಲ್ಲೇ ನೀವು ಅಪ್ಲಿಕೇಶನ್ ಹಾಕೋ ಟೈಮ್ನಲ್ಲೇ ಕರೆಕ್ಟಾಗಿ ನೋಡಿಬಿಟ್ಟು ಅಪ್ಲಿಕೇಶನ್ನ ಹಾಕಿ. ಇಲ್ಲಿ ತಿಳಿಸಿದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೆ ಇಮೇಲ್ ಮುಖಾಂತರನೇ ಕಾಂಟ್ಯಾಕ್ಟ್ ಮಾಡಲಾಗುತ್ತೆ. ಬೇರೆ ಯಾವುದೇ ಮೂಲಗಳಿಂದ ನಿಮಗೆ ಕರೆ ಮಾಡಿ ಅಥವಾ ಹಣಕ್ಕಾಗಿ ಬೇಡಿಕೆ ಇಟ್ಟರೆ ಅಂಥ ಒಂದು ಫ್ರಾಡ್ ಅನ್ವಾಂಟೆಡ್ ಇನ್ಸಿಡೆಂಟ್ಗೆ ನೀವು ಒಳಗಾಗಬೇಡಿ ಅಂತ ತಿಳಿಸಿದ್ದಾರೆ. ಯಾಕಂದರೆ ನಿಮಗೆ ಡೈರೆಕ್ಟಾಗಿ ನೀವೇನಾದರೂ ಆಯ್ಕೆ ಆದರೆ ಅಂಥ ಕ್ಯಾಂಡಿಡೇಟಿಗೆ ಡೈರೆಕ್ಟ್ ಇಮೇಲ್ ಮುಖಾಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗುತ್ತೆ. ನಿಮ್ಮ ಒಂದು ಸೆಲೆಕ್ಷನ್ನ ಮೆರಿಟ್ನ ಆಧಾರ ಮೇಲೆ ಮಾಡಲಾಗುತ್ತೆ. ಯಾರಾದರೂ ನಿಮಗೆ ಕರೆ ಮಾಡಿ ಹಣದ ಒಂದು ಬೇಡಿಕೆ ಇಟ್ಟು ನಿಮ್ಮನ್ನು ಸೆಲೆಕ್ಟ್ ಮಾಡೋದಾಗಿ ತಿಳಿಸಿದರೆ ಅಂಥ ಒಂದು ಫ್ರಾಡ್ ಕೇಸ್ಗಳಿಗೆ ಬಲಿಯಾಗಬೇಡಿ ಅಂತ ಇಲ್ಲಿ ತಿಳಿಸಿದ್ದಾರೆ. ಬೆಸ್ಕಾಮು ಯಾರನ್ನು ಆಯ್ಕೆ ಮಾಡುತ್ತಾರೆ ಅಂಥ ಒಂದು ಕ್ಯಾಂಡಿಡೇಟ್ ವಿಲ್ ಬಿ ಫೈನಲ್ ಅಂತ ಇಲ್ಲಿ ತಿಳಿಸಿದ್ದಾರೆ. ಅದಾದಮೇಲೆ ಕ್ಯಾಂಡಿಡೇಟ್ ಶಾಲ್ ಫರ್ನಿಶ್ ವ್ಯಾಲಿಡ್ ಇಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಫಾರ್ ದ ಫ್ಯೂಚರ್ ಕಮ್ಯುನಿಕೇಷನ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್. ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀಡುವಂಥ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ವ್ಯಾಲಿಡ್ ಇರುವಂಥದ್ದು, ನಿಮಗೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಸಾಧ್ಯ ಆಗಬೇಕು. ಅಂಥ ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನ ಕೊಡಿ. ಯಾವುದೇ ಡಮ್ಮಿ ಇಮೇಲ್ ID ಅಥವಾ ತಪ್ಪಿರ್ತಕ್ಕಂಥ ಮೊಬೈಲ್ ನಂಬರನ್ನು ಕೊಡಬೇಡಿ. ಅಥವಾ ಅಲ್ಲಿ ಮೊಬೈಲ್ ನಂಬರ್ನ ಕೊಟ್ಟು ನೀವು ಆಮೇಲೆ ಮೊಬೈಲ್ನ ಸ್ವಿಚ್ ಆಫ್ ಇಡೋದು ಅಥವಾ ಮೊಬೈಲಿಗೆ ರೀಚಾರ್ಜ್ ಇಲ್ಲದೆ ಇರೋದು ಈ ರೀತಿ ಮಾಡಬಾರ್ದು. ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರು ಕರೆಕ್ಟಾಗಿ ಕೊಟ್ಬಿಟ್ಟು ನೀವು ಈ ಒಂದು ನೇಮಕಾತಿ ಪ್ರೊಸೆಸ್ ಕಂಪ್ಲೀಟ್ ಆಗೋವರೆಗೂ ನೀವು ಮೊಬೈಲನ್ನು ಆನ್ನಲ್ಲಿ ಮತ್ತು ನೀವು ಒಂದು ಕಾಂಟ್ಯಾಕ್ಟ್ಗೆ ಸಿಗೋ ರೀತಿ ಇರಬೇಕು.
ಒಂದು ವೇಳೆ ಅವರು ನಿಮ್ಗೆ ಕರೆ ಮಾಡ್ತಾರೆ, ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಇರುತ್ತೆ, ಇಮೇಲ್ನ ಮಾಡ್ತಾರೆ, ನೀವು ನೋಡಲಿಲ್ಲ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ನೀವು ಆನ್ ಟೈಮ್ ಹೋಗಲಿಲ್ಲ, ಲೇಟ್ ಮಾಡೋದ್ರೂ ಕೂಡ ನಿಮ್ಮನ್ನು ಎಲಿಜಿಬಲ್ ಮಾಡೋದಿಲ್ಲ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ನೀವು ಕಡ್ಡಾಯವಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವೆಲ್ಲ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಸಂಬಂಧಿಸಿದಂಥ ಇರೋದು ಅಥವಾ ಒಂದು ರಿಸರ್ವೇಷನ್ಗೆ ಸಂಬಂಧಿಸಿರೋದು, ಮತ್ತು ಇನ್ನಿತರೆ ನೀವು ಯಾವುದೇ ಒಂದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು, ಎಲ್ಲ ಡಾಕ್ಯುಮೆಂಟ್ಗಳು ಒರಿಜಿನಲ್ ಇರಬೇಕು. ಒರಿಜಿನಲ್ ಡಾಕ್ಯುಮೆಂಟು ಮತ್ತು ಕರೆಕ್ಟಾಗಿ ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅದೇ ರೀತಿ ಇರಬೇಕು. ಒಂದು ವೇಳೆ ಅಲ್ಲಿ ಒಂದು ಕಾಸ್ಟ್ನ ಬೇರೆ ಸೆಲೆಕ್ಟ್ ಮಾಡೋದು, ಇಲ್ಲಿ ನೀವು ಒಂದು ಸರ್ಟಿಫಿಕೇಟ್ನ ಬೇರೆ ತೋರಿಸೋದು, ಈ ರೀತಿ ಮಾಡಿದ್ರು ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಪ್ರತಿಯೊಂದನ್ನು ಕರೆಕ್ಟಾಗಿ ನೋಡಿ ಅಪ್ಲಿಕೇಶನ್ ಹಾಕಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ದಲ್ಲೂ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ತೆಗೆದುಕೊಂಡು ಹೋಗಿ. ಅದಾದಮೇಲೆ ಇಲ್ಲಿ ಇನ್ನೊಂದು ವಿಷಯವನ್ನು ತಿಳಿಸಿದ್ದಾರೆ. ಕಂಪ್ನಿ ರಿಸರ್ವ್ಸ್ ದಿ ರೈಟ್ ಟು ಕ್ಯಾನ್ಸಲ್ ದ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ನೋಟಿಫಿಕೇಶನ್ ಡ್ಯೂರಿಂಗ್ ಎನಿ ಸ್ಟೇಜ್ ವಿತೌಟ್ ಪ್ರಿಜುಡಿಸ್ ಟು ಇಶ್ಯೂ ಫ್ರೆಶ್ ನೋಟಿಫಿಕೇಶನ್ ಇಫ್ ನೆಸೆಸರಿ. ಅಂದರೆ ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಫೀಲ್ಡ್ನಲ್ಲಿ ಯಾವುದೇ ಸಮಯದಲ್ಲೂ ಕೂಡ ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ನೋಟಿಫಿಕೇಷನನ್ನು ಇವರು ಕ್ಯಾನ್ಸಲನ್ನು ಮಾಡುವಂಥ ಹಕ್ಕನ್ನು ಕಾಯ್ದಿರಿಸಿಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಇದು ಈ ಒಂದು ಅಪ್ರೆಂಟಿಸ್ಶಿಪ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿ. ಈ ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮತ್ತು ಆದಷ್ಟು ಜನರಿಗೆ ಶೇರನ್ನು ಮಾಡಿ. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮುಂದೆ ಇದೇ ರೀತಿಯಾದಂಥ ಮಾಹಿತಿ ಇರೋ ವಿಡಿಯೋಗಳನ್ನು, ಜಾಬ್ ನೋಟಿಫಿಕೇಷನ್, ಸರ್ಕಾರಿ ಹುದ್ದೆಗಳ ಬಗ್ಗೆ, ಹಾಗೆ ಸರ್ಕಾರಿ ಹುದ್ದೆಗಳ ಒಂದು ಸ್ಟಡಿ ಮೆಟೀರಿಯಲ್, ಕರೆಂಟ್ ಅಫೇರ್ಸು, ಇನ್ನಿತರೆ ಯಾವುದೇ ಒಂದು ವಿಷಯಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಇರೋ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ತರ್ತಾ ಇರ್ತೀವಿ. ಸೊ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋಗಳ ಒಂದು ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.